ಅವ್ವ ಚುರ್ಚುರು ಅಂತದೆ. ಅವನು ಯಾವುದು ಆನ್ ಮಾಡ್ಕೊಳಲ್ಲ ಬಾ. ಅವನು ಇದು ಬೇರೆ ಕಳ್ಕತ್ತು. ತಡಿಯ ಮೂಗು ಎತ್ತಾಗದೆ ಕಾಣಿಸ್ತಾ ಇಲ್ಲ. ಹೋಗತ್ತ ಸಿಗ್ಲೇ ಇಲ್ಲ ಮೂಗತ್ತಗೆ. ಬಾ ಕೊಟ್ಬಿಟ್ಟನು. ಮೈಕಂತ ಯಾರು ಮಾಡ್ದ? ನಿನಗಲ್ಲ ರಾಮಕೃಷ್ಣಪ್ಪಂಗೆ ಹೇಳ್ಬೇಕು. ನಿನ್ ತಗೊಂಬಂದು ನನಗೆ ಸಿಗಾಕದ್ನಲ್ಲ. ಅದಕ್ಕೆ ಇಷ್ಟಗೊಂಡ ನಿನ್ ಜೊತೆ ಹೊಡೆದಾಡ್ತಾವನೆ. ಅದೇ ನಮ್ಮ ಮೈಕ್ ಏನಾರು ಆಗಿದ್ರೆ ಏನ್ ಮಾಡಿರೋರು? ತಗ ಬಿರ್ಬಿರ್ನೆ ಸೀರೆ ಉಟ್ಕ. ನಾನು ಯಾವತ್ತಮ್ಮಿ ಸೀರೆ ಉಟ್ಕೊಂಡಿದ್ದನು? ಓ ನಿಂಗೆ ಸೀರೆ ಉಡಕ್ ಬರಲ್ವಾ? ನಿನಗೆ ಅದು ಮಾತ್ರ ಬರಲ್ಲ ಅನ್ಕೊಂಡಿದ್ದೆ, ಇದು ಬರಲ್ವಾ? ಏನಿಲ್ಲ ಬಿಡು, ಎತ್ತು ಮ್ಯಾಕೆನಿಂದ ನಂದ ನಿಂದ ಅಂಗಿ ಎತ್ತು. ಬೇಗ ಅಂತವನೇ ರಾಮಕೃಷ್ಣಪ್ಪ. ಬೇಗ ಉಡ್ಸಿ ಹಾಕ್ಬಿಡ್ತೀನಿ. ಒಳಗಡೆ ಚಡ್ಡಿ ಇಕ್ಕಿದೀಯ ತಾನೆ? ಬೇಡ ಬೇಡ. ಈ ಪಾಟಿ ಗಟ್ಟಿಯಾಗಿ ಹಾಕಬಂದ್ರೆ ಎತ್ತಕ್ ತುರ್ಕನೇ ಇದೆ. ತಿರಿಕ 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 ಬೇಗ ಬೇಗ. ಅಯ್ಯೋ ಇತ್ತಾಗ ನಿಂತ್ಕ. ಎತ್ತಾಗ ಹೋಯ್ತಾ ಇದೆಯೇ? ಈ ಪ್ರಿಯ ಒಂದ್ ಸೀರೆಯೋ ಈ ಪಾಟಿ ಉದ್ದಾದೆ. ಇದು ಹಿಂದ್ ಯಾವ್ದು ಮುಂದ್ ಯಾವ್ದು ಅಂತಾನೆ ಗೊತ್ತಾಯ್ತಾ ಇಲ್ಲ. ಹೆಂಗೋ ಉಲ್ಟಾ ಪಲ್ಟ ಉಡ್ಸಿರ್ತೀನಿ, ಬೇಜಾರ್ ಮಾಡ್ಕೋಬೇಡ. ನಾನು ಅದಕ್ಕೆ ಹೇಳುದು ನಿನ್ ಸೀರೆ ತಗೋಬಾ ಅಂತ. ಅದು ಕೆಳಗಡೆ ಹೊಂಟೋದು, ಇದು ಮ್ಯಾ ಕಡೆ ಬಂದ್ಬಿಡ್ತು. ಬಾ ಎಲ್ಲ ಎತ್ತಗೋ ಐತಲ್ಲ. ಇನ್ನು ಕೈಯೇ ಹಾಕಿಲ್ಲ. ಇರು ಮರಿ ಇಲ್ಲೇ ಅದೇ ಮೊದ್ಲೇ ಒಂಥರ ಅಂತದೆ. ಇಲ್ಲಿ ಬಿಡ್ತಾ ಇಲ್ಲ. ಬೇಗ ಹೂಸ್ ಅಂತವ್ನ. ಇಲ್ಲಿ ಜಾಗವೇ ಸಿಗ್ತಾ ಇಲ್ಲ. ಇಲ್ಲಿ ಹಿರಿಯ ನಿಂದು ಕಾಣ್ತಾ ಇಲ್ಲ. ಮುದವಿ ಅಲ್ಲೆಲ್ಲ ಒಳಗೆ ಇರ್ಬೇಕು ನೋಡು. ರಾತ್ರಿ ಮಲಿಕಂಡಾಗಿತ್ತು. ಈಗ ಕಾಣ್ತಾ ಇಲ್ಲ. ನಿಮ್ಮವ್ವ ಕಟ್ಟಿರೋ ಉಡ್ದಾರ ಕಾಣ್ತಾ ಇಲ್ಲ ಅಂದ್ರೆ ಅದೇ ನಾನು ಹೇಳುದು. ತಗೋ ತೋರ್ಸನ. ಬೇಡ ಬಿಡು, ಅಲ್ಲೇ ಮೈಗ್ಲಿ ಎತ್ತಗೆ. ನಿಮ್ ಜೊತೆ ಸೇರ್ಕೊಂಡ್ಮೇಲೆ ಮಾನನು ಗೆಡ್ಬೇಕಾಯ್ತದೆ ಎಲ್ಲಾನು. ಇದು ದಬಾಕ್ಬಿಟ್ಟಿದೀನಿ. ಹೆಂಗೋ ಹಾಕು ಹಾಕು. ಗೊತ್ತೇ ಆಗ್ಲಿಲ್ಲ. ಇದೊಂಥರ ಲೇಟೆಸ್ಟ್ ಆಗಿರ್ತದೆ. ಯಾಕ ಸಾಕು. ಅಯ್ಯೋ ಸಮಾಧಾನ ಆಯ್ತು. ಈಗ ಸಮಾಧಾನ ಆಯ್ತು. ಬಾ ಹಿರಿಯ, ನೀನ್ ಹೆಂಗ್ ಕಾಣ್ತಾ ಇದೀಯ ಗೊತ್ತಾ? ಅನ್ಕೊಂಡವನು ನಿಮ್ಮವ್ವ ಏನಾದ್ರು ನೀನನ್ನ ಗಂಡ ಗಡಿಯೋದಕ್ಕಿಂತ ಹೆಣ್ಣಾಗ ಗಡ್ದ್ಬಿಟ್ಟಿದ್ರೆ ಇಡೀ ಮಲ್ಲಿಗೆರೆ ಗಂಡೆಟ್ಲಿಗೆಲ್ಲ ಒಳ್ಳೆ ಹಬ್ಬ ಆಗೋಯ್ತಿದ್ದೆ ಕಲ. ಒಂದ್ಸತಿ ನಡ್ ತೋರ್ಸು ಹೆಣ್ತರ ಹೆಂಗ್ ನಡೀತೀಯ ನೋಡೋಣ. ಬಾಯ್ ಇತ್ತ ಬಾಯ್ಲಿ. ರಾಮಕೃಷ್ಣಪ್ಪ ಹೇಳ್ಕೊಟ್ನಾ? ಅವ್ರು ಹೇಳ್ಕೊಟ್ರೆ ಚೆನ್ನಾಗೇ ನಡೆಯುವೆ. ಬಾಯ್ಲಿ ಹಿಂದ್ಗಡೆ ಅರ್ಧ ಕೆಜಿ ಮಾಂಸಿನ ಹಿಂಗಂತೆ. ಬಾ ಆಮೇಲೆ ಬಾಯ್ಲಿ. ಸ್ವಾಮಿಗಳು ಬಂದ ತಕ್ಷಣ ಬಡ್ಸೋದಿಕ್ಕೆ ಶುರು ಮಾಡೋದು ಬೇಡ. ಪಾಪ ಸ್ವಾಮಿಗಳು ಎಲ್ಲೆಲ್ಲಿ ಬಿದ್ದು ಎದ್ದು ಬಂದಿರ್ತಾರೋ ಏನೋ. ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಳ್ಳಿ. ಆಮೇಲಿಂದ ಬೇಕಾದ್ರೆ ಬಡ್ಸೋದಕ್ಕೆ ಶುರು ಮಾಡೋಣ, ಆಯ್ತಾ? ಇನ್ನೊಂದು ಮುಖ್ಯವಾದ ಮಾತು. ಈ ಅಂಟೆಗೊದ್ದ ಸ್ವಾಮಿಗಳವರಲ್ಲ, ಅವರು ಸಿಕ್ಕಾಬಟ್ಟೆ ಈಟಿಗೆ ಬಂದ್ಬಿಟ್ಟವ್ರೆ. ಎಲ್ಲೆಲ್ಲಿ ಕೈ ಬಿಡ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಅದಕ್ಕೆ ನಿನ್ ಸಾಮಾನ್ಯ ನೀನೇ ಜವಾಬ್ದಾರಿ. ಹುಷಾರಾಗಿ ನೋಡ್ಕ, ಆಯ್ತಾ? ಬಾ ಹೋಗೋಣ. ಬೇಡ ಮಾತಾಡ. ಓಂ ಶಿವ ಶಿವ. ಓಂ ಹರಹರ. ಓಂ ಶಿವ ಶಿವ. ಓಂ ಹರಹರ. ಓಂ ಶಿವ ಶಿವ. ಸಿದ್ಧ ಇದೆಲ್ಲ ಮನೆ ಬೆಳಿಗ್ಗೆ ಇಲ್ಲಿ ನೀರ್ ತಕ ಹೋದ್ಲು ಸ್ವಾಮಿಗಳೇ. ಆಮೇಲೆ ಯಾರ್ದೋ ಮನೆ ನುಗ್ಗಿ ನನ್ನ ಮಗನೇ ಮೈಯೆಲ್ಲ ಉಣ್ಣಾಗ ಕೊಡ್ಸ್ಕೋ ಕೆಲಸ ಆಗ್ಬಾರ್ದು ನೋಡು. ಇಲ್ಲ ಗುರುಗಳೇ, ಬೆಳಿಗ್ಗೆ ನೀರ್ ತಕ್ಕಂದು ಈ ಮನೆ ಒಳಗೆ ಹೋದ್ಲು. ಸರಿ ಕಲ, ಅಷ್ಟಾದ್ಮೇಲೆ ಕೂಗ್ಲ ಸಿದ್ಧ. ಬಂದ್ಬಿಡಿ, ಹೋಗಿ ನೀವೇ ಕೂಗಿ. ಲೈ, ನಾನು ಗುರು ಹೇಳ್ತಾವ್ನಿ, ಮರ್ಯಾದೆ ಹೋಗಿ ಕೂಗು ಸಿದ್ಧ. ಆಯ್ತು.
ಅಯ್ಯ ಗುರುವೇ ಗಬ್ಬು ನಾತ ಗುರುವೇ. ಲೇ ಅವ್ರು ಮೊದ್ಲೇ ಎಮ್ಮೆ ಮಾಂಸ ತಿನ್ನೋರಲ್ಲ, ಅದಕ್ಕೆ ಎಮ್ಮೆ ಚರ್ಮ ಗಿರ್ಮ ನ್ಯಾತಾಕಿರ್ಬೇಕು. ಸ್ವಲ್ಪ ನಾತಾಕಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೂಗ್ಲಸಿದ್ದ. ಗುರುವೇ ಆ ವಾಸನೆಗೆ ಮೂಗಲಿರೋ ಕೂದಲೆಲ್ಲ ಉದೋಯ್ತಾವೆ ಗುರುವೇ. ಲೇ ಸಿದ್ಧ ಆ ವಾಸನೆ ಗಂಜಿದ್ರೆ ನಮ್ ಕೆಲ್ಸ ಸಾಗಿಸೋದು ಹೆಂಗ್ಲಾ? ಹೋಗ್ ಕೂಗ್ಲಾ. ಸರಿ ಗುರುಗಳೇ. ಅಯ್ಯೋ ನನ್ನ ಮಗನೇ. ಗುರುವೇ ಆ ಗಬ್ನಾಥ ತಡಿಕಾಯ್ತಲ್ಲ ಗುರುವೇ. ಒಂದ್ ರಾತ್ರಿ ಏನಾಗಿ ಇಲ್ಲಿ ಇದ್ದು ಬಿಟ್ರೆ ಹೊಟ್ಟೆ ಕಟ್ಕೊಂಡು ಹೊಟ್ಟೆ ನೋವು ಬಂದು ಸತ್ತೋಯ್ತೀವಿ ಅಷ್ಟೇ. ನಡ್ರಿ ಗುರುಗಳೇ, ಬೇಡ ತಗೊಂಡೋಗಮ್ಮ. ಲೇ ಸಿದ್ಧ, ವಚನಕಾರರು ಏನ್ ಹೇಳವ್ರೆ ಗೊತ್ತಾ? ಏನ್ ಹೇಳಿದ್ರು ಹೇಳಪ್ಪತ್ತಾಗೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ, ಸಮುದ್ರ ದಡದಲ್ಲಿ ಒಂದು ಮನೆಯೇ ಮಾಡಿ ನೊರೆ ತೊರೆಗೆ ಅಂಜಿದರೆ ಎಂತಯ್ಯ, ಈ ಹರಿಜನರ ಸವಾಸ ಮಾಡಿ ಈ ತೊದಲು ವಾಸನೆ ಗಂಜಿದರೆ ಎಂತಯ್ಯ. ಸಿದ್ದರಾಮೇಶ್ವರ, ಲೇ ಸಿದ್ಧ, ಆ ಮಾಳುವರಕ್ಕ ಬೇಕು ಅಂದ್ರೆ ನನ್ನ ಮಗನೇ ಕೂಗು, ಇಲ್ಲ ಅಂದ್ರೆ ಇರು. ಯವ್ವಾ ಆ ಮಾಳವರ ಅಕ್ಕನ ನೆನ್ಸ್ಬಿಟ್ಟು ನನ್ನ ಚೂ ಬಿಡ್ತಾ ಇದೀಯ. ಮಾಡು ಮಾಡು ಮಾಡವ ಯಾವನವನು ಮಾಡವ ಮಾಡವ. ನಾನೇ ನೀವಾಪರೆ ಇದೇನು ಒಬ್ರೇ ಬಂದಿದ್ದೀರಾ? ದೊಡ್ಡಪ್ಪರ ಎಲ್ಲಿ? ದೊಡ್ಡಪ್ಪರು ಬಂದವ್ರೆ. ಹಾ. ಓಂ ಶಿವ ಶಿವ. ಓ ಮರಹರ, ಭಯವಿಲ್ಲ, ಬರ್ಬೋದು. ಆಹಾ, ಬಂದೆ. ಅಪ್ಪರೆ ಬರೋದಿಕ್ಕೆ ಯಾಕೆ ಇಷ್ಟೊಂದು ತಡ ಮಾಡಿದ್ರಿ? ನಿಮಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ? ಮಾಡವ್ವ, ಈ ಊರಿನ ಜನವ ಕಣ್ಣ ತಪ್ಸಿ ನಿನ್ ಮನೆಗೆ ಬರೋತ್ಗೆ ಒಸಿ ಹೊತ್ತಾಗ್ಲಕ್ಕಂತ ಮಾಡು ಅಂದಾಗೆ ಎಲ್ಲ ರೆಡಿ ತಾನೆ? ಹ್ಞೂನ್ರಿ ಅಪ್ಪರೆ, ಎಲ್ಲಾ ವ್ಯವಸ್ಥೆನೂ ಆಗಿದೆ. ನೀವಿಬ್ರು ಕುಂತ್ಕೊಂಡ ತಕ್ಷಣ ಬಡ್ಸೋದಕ್ ಶುರು ಮಾಡ್ತಾ ಇರೋದಯ್ಯ. ಛೇ, ನಮಗೆ ಊಟದ ಅವಶ್ಯಕತೆ ಇಲ್ಲ. ಲಿಂಗ ಪೂಜೆ ಮುಗಿದರೆ ಅಷ್ಟೇ ಸಾಕು. ಓ ಏಕ್ತಮ್ಮ ಅಲ್ಲೇ ಶುರು ಹಚ್ಕತ್ತೀರಾ? ನೀ ಆಗಬಹುದು. ಊಟ ಗೀಟ ಏನು ಬೇಡ, ಅದರ ಅವಶ್ಯಕತೆನೇ ಇಲ್ಲ. ಇದೇನು ಅತ್ತಗಿತ್ತಂಗ್ ನೋಡ್ತದೆ? ಓ ಸಾಂಗಳಿಗೆ ತಡ್ಕೊಳಕ್ ಆಯ್ತಾ ಇಲ್ಲ ಅನ್ಸುತ್ತೆ. ಕರಿಬೇಕಾ? ಕರಿತೀನಿ, ಈ ಕಡೆ ಬನ್ನಿ, ಇತ್ತಾಗ ಬನ್ನಿ, ಕರಿತೀನಿ. ಇತ್ತಾಗ ಬನ್ನಿ. ಅಕ್ಕ ಅಕ್ಕ, ಸ್ವಾಮಿಗಳು ಹೇಳ್ತಾ ಇದಾರೆ ಊಟಕ್ಕಿಂತ ಮುಂಚೆ ಅದ್ರ ಪೂಜೆನೇ ಆಗ್ಬೇಕಂತೆ. ಹೊರಗಡೆ ಬಾರೇ ಅಕ್ಕ. ನೀನು ನಾಚಿಕೆ ಆದ್ರೆ ಹೆಂಗೆ ಯವ್ವ? ಆಗ್ಲೇ ಸ್ವಾಮಿಗಳು ಪಂಚೆ ಬಿಚ್ಚಕ್ ರೆಡಿ ಆಗವ್ರೆ. ಆಚೆ ಪಾರ್ಟಿ ಬಹಳ ನಾಚಿಕೆತಲ್ಲ ಗುರುವೇ. ಅವಳು ಕಂಟನೇ ಹಿಂಗದೆ, ಅವಳು ಸೊಂಟ ಇಳ್ಕೊ ಮಗನೇ, ಗೊತ್ತಾಯ್ತದ. ಸ್ವಾಮಿಗಳೇ ನಿಮ್ದೇ ಐಟಮು ಹೆಂಗದೆ? ಕೆಚ್ಚಿ ಬಿಸಾಕಿ ಹೋಗಿ. ನೋಡ್ತಾ ಇರಿ. ನೀನಲ್ಲಿ ನಾನಿಲ್ಲಿ. ಸರಿ ಗುರುಗಳೇ. ಸುಂದರಿ ಏನ್ ಹೈಟು, ಏನ್ ವೆಯ್ಟು, ಏನ್ ಸ್ಟ್ರಕ್ಚರು. ಸುಂದರಿ ಗುರುವೇ. ಏನ್ಲ ಯಾಕೋ ನಮ್ಮೋಳು ತಪ್ಕೊಂಡ್ರಿ ಎಮ್ಮೆ ಕರ ತಪ್ಕೊಂಡಂಗಾಯ್ತದೆ. ಅವಾಗ್ಲೇ ಹೇಳಿಲ್ಲ ಸಿದ್ಧ, ಅವರು ಎಮ್ಮೆ ಮಾಂಸ ತಿಂದವರು ನನ್ನ ಮಗನೇ. ಸ್ವಲ್ಪ ಗಟ್ಟಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಲ. ಸುಂದರಿ 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 ಗುರುವೇ. ನನ್ನ ಮಗನೇ, ಲೇ ಮಾಡೋರ್ಗೂ ಬಿಡುದಿಲ್ಲ, ನೀನು ಮಾಡೋದಿಲ್ಲ. ಯಾ ಕ್ಲಾಸ್ ಇದ್ದ ನನ್ಗೆ ಹಿಂಸೆ ಕೊಟ್ಟಿಯ? ಗುರುವೇ ಅಲ್ಲಿ ತುಟಿ ಸಾವಿರದ್ರೆ ಮೀಸೆ ಸಿಗ್ತದೆ ಗುರುವೇ. ಅಯ್ಯೋ ನನ್ನ ಮಗನೇ, ಪ್ರಪಂಚದಲ್ಲಿ ಯಾರ್ಯಾರ ಹೆಂಗಸರು ಮೀಸೆ ಬಂದವಲ್ಲ, ಸ್ವಲ್ಪ ಸರಿಯಾಗಿ ನೋಡ್ಲ ಸಿದ್ಧ. ಎಮ್ಮೆ ತಿನ್ನೋರಲ್ವಾ, ರಾಮ ಗಿಮ ಜಾಸ್ತಿ ಬಂದಿರ್ಬೇಕು. ಏನೋ ಇದ್ರು ಇರ್ಬೋದು, ಹೋಗಪ್ಪ. ಸುಂದ್ರಿ ಸುಂದ್ರಿ, ತತ್ಕೊಂಡ್ರೆ ಎಮ್ಮೆ ಕೈರಿ ನಂಗೆ ಸಿಗ್ತೀಯ, ಹಿಡ್ಕೊಂಡ್ರೆ ಮೀಸೆ ಸಿಗ್ತದೆ. ಇವಳು ಯಾವ ಊರು ಸೀಮೆ ಸುಂದರಿಯ ಕಾಣಲ್ಲಪ್ಪ. ಸುಂದರಿ ನಿನ್ನ ಸುಂದರವಾದ ಮಾರಿಯನ್ನು ತೋರುವೆಯಾ?
ಬರಲೇಬೇಕಾ ಸುಂದರಿ ಯಪ್ಪ ಗುರುವೇ ಅಯ್ಯಪ್ಪ ಅಯ್ಯೋ ಮರಿಯಾ ನಾನಲ್ಲ ಕಣಪ್ಪ ನಾನಲ್ಲ ಕಣೋ ಇಲ್ಲಿ ಸ್ವಾಮಿಗಳು ಕಣೋ ನಾನಲ್ಲ ಕಣೋ ಏನು ನಂದೇನು ತಪ್ಪಿಲ್ಲ ಕಣವ ಹಿರಿಯ ಪಾಪ ಸಾಮ್ಗಳದು ಏನು ತಪ್ಪಿಲ್ವಂತೆ. ತಪ್ಪು ನಿಂದಿ ಕಣಮ್ಮೆ. ಅದಂಗೆ ಹೋಸರ ಕೊಡುವಾಗ ಸರಿಯಾಗಿ ಕೊಟ್ಟಿದ್ರೆ ಈ ಸತಿ ನಾಟಕಕ್ಕೆ ಸೇರ್ಕತ್ತಿರ್ಲಿಲ್ಲ. ಈ ಸರಿ ಅವಳೇ ಬೇಕು ಅಂತ ಹಾಕಿಸ್ಕೊಂಡೆ. ಮರಿಯಪ್ಪ ದೇವರಾಣ ಇದ್ರಲ್ಲಿ ಏನ್ ತಪ್ಪಿಲ್ಲ ಕಣಪ್ಪ. ಎಲ್ಲಕ್ಕ ಕರ್ಕೊಂಬಂದ ನೀ ನನ್ನ ಮಗ ಸಿದ್ಧ ಇಲ್ಲಿ ಏನೇ ಕೊಡೋದಿದ್ರು ಒಂದೆರಡು ಹೆಚ್ಚಾಗಿ ಅವನಿಗೆ ಕೊಡು. ಏನ್ ನೋಡ್ತಾ ಇದ್ಯಾ? ಶುರು ಹಚ್ಕೊಂಬಿಟ್ಟೆ. ಹಲೋ ಹಿರಿಯ ಏನವಿದು ಈ ವೈದ್ಯೇನೋ ಕಿತ್ಕ ಕೈ ಬಂದ್ಬಿಡ್ತಲ್ಲೋ. ಏನು ಅಂತ ಎಲ್ಲಿತ್ತಿದೋ? ಅಯ್ಯೋ ತಲೆದು ನಿಂದಲ್ಲ ಎತ್ಕೋ ಅದನ್ನ. ಹಿಂಗೆ ಊರವ್ರ ಮೇಲೆ ಸಂಸಾರನ ಅವನಿಗೆ ಮಾಡ್ತೀನಿ. ನಿನ್ಗೆ ಇನ್ನೂ ನಾಲ್ಕು ಅಲ್ಲ ಕಣೋ ಅಂಟೆ ಗೊತ್ತು ನನ್ ಮಗ್ನೆ ಬಾಯ್ಲಿ. ನಂದೇನಿಲ್ಲ ಕಣವ ಅವನಿಗೆ ಗುಡ್ಲು ಮಾಡುವ ಊಟ ಮಾಡುವ ಹೆಂಗಸರು ಕರ್ಕಬ ಮತ್ತ ದುಡ್ಡು ಸಿಗ್ತದೆ ಅಂತ ಕಣವ ಬಂದೆ ಕಣವ ಏನಿಲ್ಲ ಕಣವ. ಈಗ್ಲಾದ್ರೂ ಗೊತ್ತಾಯ್ತಾ ಇಂಥ ಸ್ವಾಮಿಗಳಿಂದಾನೆ ಇನ್ನು ಅದೆಷ್ಟೆಷ್ಟು ಊರು ಹಾಳಾಗ್ತಾ ನಿಂತಿದಾವ ಏನೋ ಗೊತ್ತಿಲ್ಲ. ಇನ್ನೊಂದ್ಸತಿ ಆ ಊರು ಈ ಊರು ಅಂತ ನನ್ ಮಕ್ಳು ಹೋಗಿರ್ಬಾರ್ದು. ಹಾಕೋ ಪೊಲೀಸು ನಮ್ಮನೆ ಯಾಕೆ ಬಂದರು? ನೀ ಯಾಕೆ ಬಿಟ್ಟು ಕಳಿಸ್ದೆ? ಕರೆಂಟ್ ಹೋದ್ಮೇಲೆ ಟಿಕೆಟ್ ತಗೊಂಡು ಅವ್ರು ಹೋದ್ಮೇಲೆ ಮಾತಾ ಕೇಳಿದ್ರು ನಾನು ಏನು ಹೇಳೋಣ ನಿನಗೆ. ನಂಗೇನ್ ಗೊತ್ತು ಪೊಲೀಸು ಅಂತ ತಕ್ಷಣ ನಾನೇ ಎದ್ರಕೋಗ್ಬಿಟ್ಟೆ. ಎಲ್ಲಿ ಹೋದವರು ಸಿಕ್ಕೇ ಸಿಗ್ತಾರೆ. ನಡಿ ಹುಡುಕುಮ. ನೀನ್ ಇತ್ತಾಗ ಹೋಗು, ನಾನು ಅತ್ತಾಗ ಹೋಯ್ತೀನಿ. ತರಕು ಬಿಡುಗು ಬೇಡ ಅವ್ರ ಇವತ್ತು. ಸರಿ ಮತ್ತೆ ನಡಿ ಮತ್ತೆ. ನನ್ನ ಮಗನೇ ನಿನ್ ಸವಾಸವ ಮಾಡಿ ಯಾವ ಮಾಡವನು ಬೇಡ ಯಾರು ಬೇಡ ಕಣಪ್ಪ. ನಿನ್ ಸವಾಸ ಮಾಡಿ ಮಠ ಮಾಡ್ತೀನಿ, ಹಂಗ್ ಸಾಲ ತೀರಿಸ್ತೀನಿ, ಹಿಂಗ್ ಸಾಲ ತೀರಿಸ್ತೀನಿ ಅಂದ್ಬಿಟ್ಟು ಕರ್ಕ ಬಂದು ಆ ಮಾಡವ್ರ ಅಕ್ಕನ್ ಕೂಡಿಸ್ತೀನಿ ತಮ್ಮ ಕೂಡಿಸ್ತಲ್ಲ ನಡಿನ ಮೇಲೆ. ಸಿದ್ಧ ಆ ಕೋಸಂಬರಿ ಕೊಟ್ರಲ್ಲ ಹೆಂಗಿತ್ಲಾ? ಉಪ್ಪುಸಿ ಕಮ್ಮಿ ಅಂದೆ ಸೇರ್ಸ್ಕೊಟ್ರು. ಕಜಯ ಉಸಿ ಬೆಲ್ಲ ಕಮ್ಮಿ ಅಂದೆ 10 ರೂಪಾಯಿ ಕರಕ್ ಹೋಗ್ಬಿಡ್ರು ಕಣಪ್ಪ. ಏನೋ ಬೇಕು ಅಂದ್ರೆ ಕರೆಸ್ತೀನಿ ಮಗನೇ. ಬೇಡಕಪ್ಪ ಬೇಡ ನಿದ್ದಮ್ಮಯ್ಯ ಅಂದಂಗೆ ಪೈಸಾ ಕೊಟ್ರಲ್ಲ ಸಿದ್ಧ ನಿನಗೂ ಕೊಟ್ರಾ? ನಿನಗೂ ಕೊಟ್ರು? ನಾನು ಸಖತ್ತ ಕುಡ್ದೇಕನಪ್ಪ. ನಾನು ಕುಡ್ದೇಕಲ್ಲ. ನಾನು ಹುಸಿ ಕುಡ್ದೆ ಹುಸಿ ನೋಡಿದ್ನಲ್ಲ ಕಕ್ಬಿಟ್ಟೆ. ಅದು ಅವರು ಹೊಡಿಯಕ್ ಹೋಗಿ ತಪ್ಪಾಗಿ ನೀನೆ ಬುದ್ಬಿಡ್ತು. ಇದು ಕೋಪ ತೀರ್ಸ್ಕೊಬಿಟ್ಟೇನು? ಇಲ್ಲ ಹಿರಿಯ ನಿನ್ ಮೇಲೆ ನನಗೆ ಅಂತ ಕೋಪ ಹೇಳು. ಮತ್ತೆ ಜಾಸ್ತಿ ನೋವಾಯ್ತಾ? ಓಲಿ ಬಿಡು. ಸದ್ಯ ಇನ್ಯಾವತ್ತೂ ಇತ್ತ ಕಡೆ ಮಕ ಹಾಕೋ ಮಲಗೋದಿಲ್ಲ. ನೋಡ್ದ ಹಿರಿಯ ಎಂತ ಕಾಲ ಬಂತು ಅಂತ. ಒಂದ್ ಕಾಲದಾಗೆ ಸ್ವಾಮಿಗಳು ಅಂತಂದ್ರೆ ಕೈ ಎತ್ತಿ ಮುಗಿಯಂಗಿದ್ರು. ಈಗ ಇಂಥ ಮನೆ ಹಾಳು ಮಕ್ಳಿಂದ ಒಳ್ಳೆ ಕೆಲಸ ಮಾಡ್ತಾರೋ ಸ್ವಾಮೀಜಿಗಳಿಗೂ ಇವತ್ತಿನ ಕಾಲದಲ್ಲಿ ಕೆಟ್ಟ ಹೆಸರು ಬಂದದೆ. ಏನ್ ಮಾಡಕ್ಕಾದದು ಹೇಳು ಜೀವನ. ಅಲ್ಲಿ ಬತ್ತಾರೋದು ನಮ್ ಸಕೀಲವಲ್ವ? ಹಂಗೆ ಕಾಣ್ತದಲ್ವಾ ಮಗ? ಒಂದೇ ಬರ್ತದೆ. ಇರು ನಾ ವಿಚಾರಿಸ್ತೀನಿ. ಇದೇನವ ಮಗಳೇ ಒಬ್ಳೆ ಬರ್ತಾ ಇದ್ಯಾ? ನಿಮ್ಮ ಅಪ್ಪನ ಕರ್ಕ ಬರ್ಲಿಲ್ವಾ? ಇಲ್ಲವ, ಅವರೆಲ್ಲ ನನ್ನ ಪಾಲ್ಗೆ ಸತ್ತೋದ ಹಾಗೆ. ಅದಕ್ಕೆ ನಾನು ಬದುಕಿ ಏನ್ ಪ್ರಯೋಜನ ಹೇಳಿ ನನ್ನ ಜೀವನ ಕೊನೆಗೊಳಿಸ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ. ನಿಂತ್ಕೊಳ್ಳವ, ಹೆಣ್ಮಕ್ಳ ಹುಟ್ಟಿದ ಮೇಲೆ ಸಾಯೋದೊಂದೇ ಸಮಸ್ಯೆ.
ಬಿಡ್ಬಿಡವ ಅದೇ ಯಾಕೆ ನಿಮ್ಮ ಅಪ್ಪ ಬರ್ಲಿಲ್ಲ ಅಂತ ಹಿಂಗ್ ಚಿಂತೆ ಮಾಡಿ ಸಾಕಿಲ್ವಾ ನನ್ ಗಂಡ ಫೈಲ್ವನ್ ಸಾಕ್ದಂಗೆ ನಡಿ ನಿನ್ ಗಂಡಿಗೆ ನನ್ ಗಂಡಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇಲ್ಲಮ್ಮ, ಅವ್ಳ ಗಂಡಂಗ್ ಬುದ್ಧಿ ಕಲ್ಸವ ಅಂತ ನನ್ ಗಂಡ ಇಸ್ಪಿಟ್ ಆಡ್ತಿರ್ಬೇಕಾದ್ರೆ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಿದಾರಂತೆ. ಹಾಗಂತ ನಮ್ಮನೆ ಓನರ್ ಸಿಕ್ಕಿ ಹೇಳಿದ್ರು, ಅವ್ರ ಮನೇಲಂತೂ ನನಗ್ ತುತ್ತನ್ನ ಸಿಗ್ಲಿಲ್ಲ. ಇನ್ನು ಯಾರಿಗೋಸ್ಕರ ನಾನು ಬದುಕಿರ್ಬೇಕು ಹೇಳಿ, ಅದಕ್ಕೋಸ್ಕರ ಪದೇ ಪದೇ ಸಾಯ ಮಾತಾಡ್ತದಲ್ಲ ಈ ಮಗ. ಯಾಕವ್ವ ಅಳ್ತೀಯ? ಆ. ಹೇಗಿದ್ರು ನಮಗೂ ಇರೋ ಸಾಯೋರು ಎಂತೆಂತವ್ರು ಸಾಯ್ತಾರೆ. ಪರೀಕ್ಷೆನಾಗೆ ಫೇಲ್ ಆದವರು ಅದನ್ನ ಹೇಳ್ಕೊಡ್ಲಿಲ್ಲ ನಿಮ್ಮ ಮಾಸ್ಟ್ರು. ಪರೀಕ್ಷೆನಾಗೆ ಫೇಲ್ ಆದವರು ಜೀವನ ಮಾಡಕ್ ಆಗದೆ ಇದ್ದವರು, ಮಕ್ಳು ಮಾಡಕ್ ಆಗದೆ ಇದ್ದವರು ಅವ ಹೇಳು ನಮ್ಮ ಮನೇಲಿ ಬಂದಿರ್ಲಿ ಅಂತ. ಬಳಸಿ ನನ್ ಹುಡುಕೆ ಬತ್ತೀಯಲ್ಲ ನೀನು. ಆಯ್ತು ಹೇಳು. ನೋಡವ್ವ, ನಮಗೂ ಹೆಂಗಿದ್ರು ಮಕ್ಳಿಲ್ಲ. ನೀನು ನಮ್ಮ ಮನೇಲಿ ನಮ್ಮ ಮಗಳಾಗಿ ಇಟ್ಕೊಂಡು ಊಟವ ತಿನ್ಕೊಂಡು ಅರ್ಗಿಡಿ ಹೆಂಗೆ ನಮ್ಮ ಮನೇಲಿ ಇರೋದು. ಬವ್ವ ನಮ್ಮ ಮನೆಗೆ ಹೋಗು. ಬೇಡಪ್ಪ, ಸಂಬಂಧ ಇಲ್ದಿರೋ ನಿಮ್ಗೆ ವಿನಾಕಾರಣ ತೊಂದರೆ ಕೊಡೋದಕ್ಕೆ ನನ್ ಮನ್ಸು ಯಾಕೋ ಹೋಗ್ತಾ ಇಲ್ಲ. ಇದ್ರಲ್ಲಿ ತೊಂದ್ರೆ ಮಾತೇನವ ಬಂತು? ನಮಗೂ ಹೆಂಗಿದ್ರು ಮಕ್ಳಿಲ್ಲ, ನಮ್ಮ ಮನೆಗೆ ಮಗಳ ತರ ಇರುವಂತೆ ನೋಡವ. ನೀನೇನಾದ್ರೂ ನಮ್ಮ ಮನೆಗೆ ಬರ್ಲಿಲ್ಲ ಅಂದ್ರೆ ನಿನಗೆ ನನ್ ಗಂಡನ ಮೇಲೆ ಆಣೆ. ಅಕ್ಕ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ, ನಿಮ್ ಋಣನ ಯಾವ ರೀತಿ ತೀರಿಸಿ ನೋಡಿ. ಆಯ್ತು, ನಿಮ್ ಮಾತಂತೆ ನಾನು ನಿಮ್ಮ ಮನೆಗೆ ಬರ್ತೀನಿ. ಆದ್ರೆ ನಂದೊಂದು ಕರಾರಿದೆ, ಆ ಕರಾರ್ ನೀವು ಒಪ್ಕೊಂಡ್ರೆ ಮಾತ್ರ ನಾನು ನಿಮ್ಮ ಮನೆಗೆ. ಅಯ್ಯೋ ನನ್ ಕಂದ, ನೀನ್ ನಮ್ಮ ಮನೇಲಿ ಇರ್ತೀನಿ ಅನ್ನೋದೇ ನಮ್ ಭಾಗ್ಯ. ಅಂತಂದ್ರೆ ನಿನ್ ಕರಾರಿಗೆ ನಾವು ಒಪ್ಕೊಳಕಿಲ್ವಾ? ಅದೇನು ಹೇಳವ. ನೋಡಿ, ನಿರುದ್ಯೋಗಿ ಆಗಿ ನಿಮ್ ಮನೇಲಿ ಇರೋದಕ್ಕೆ ನನ್ಗೆ ಇಷ್ಟ ಇಲ್ಲ. ನೀವ್ ಮಾಡೋ ಕೆಲ್ಸನ ಎಲ್ರೂ ಹೇಳ್ಕೊಟ್ರೆ ಆ ಕೆಲ್ಸ ಮಾಡ್ಕೊಂಡು ನಾನು ನಿಮ್ ಜೊತೆನೆ ಇದ್ಬಿಡ್ತೀನಿ. ನೋಡವ್ವ, ನಾವು ಮಾಡೋ ಕೆಲಸವ ನೀವು ಕೈಲೂ ಸುತ ಮುಟ್ಟಲ್ಲ. ಅದ ನೀನು ಬಗಸ್ಕೊಲೂ ಬೇಡ. ನಮ್ಮ ಮನೇಲಿ ಅರ್ಗಿಣಿಗೆ ನಗನಗ್ತಾ ನಮ್ಮ ಮಗಳಾಗಿ ನಮ್ಮ ಮನೇಲಿ ಅಷ್ಟೇ ಸಾಕು. ಇಲ್ಲಪ್ಪ, ನನ್ ಮಾತು ಒಪ್ಕೊಂಡ್ರೆ ಮಾತ್ರ ನಾನು ನಿಮ್ ಜೊತೆ ಇರ್ತೀನಿ. ಇಲ್ಲ ಅದು ನನ್ನ ಇರವ ಇದೇನವ ರಾಮಕೃಷ್ಣಪ್ಪನಾಗೆ ಸಿಡಾರ್ ಪಡಾರ್ ಅಂತಾನೆ ಇರ್ತೀಯಲ್ಲ ನೀನು. ಈಗ ಒಂದ್ ಕೆಲ್ಸ ಮಾಡವ ಇರಿಯಾ, ನಮ್ಗೇನ್ ಬೇಕಾಗಿರೋದು? ಈ ಮಗ ನಮ್ಮ ಮನೇಲಿ ಇರತ್ತಾನೆ ಬೇಕಾಗಿರೋದು. ಅದಕ್ಕೆ ಇಷ್ಟ ಬಂದಂಗೆ ಇರ್ಲಿ ಬಿಡು. ನೋಡವ್ವ, ನಿನ್ನ ಆಸೆ ನಾನು ಯಾಕೆ ಬೇಡ ಅನ್ಲಿ. ನೀನೊಂದು ಕೆಲಸ ಮಾಡು, ನಾನು ನಿನಗೆ ಸೂಪ್ ಪಾಲಿಸ್ ಮಾಡೋದು ನೋಡ್ಕೊಡ್ತೀನಿ. ಅಷ್ಟೇಯ, ನೀನು ಸೂಪ್ ಪಾಲಿಸ್ ಮಾಡ್ಕೊಂಡು ನಗ್ನಗ್ತಾ ನನ್ನ ಜೊತೆಲಿರವ. ನಡಿಯಪ್ಪ, ಇಟ್ಟುಂಡು ಎಷ್ಟ್ ದಿನ ಆಗೈತೋ ಏನೋ ಉಣ್ಣಕ್ಕಿರ್ತೀನಿ ಬವ್ವ. ಮಾನ್ಯರೇ,